ನಮಸ್ಕಾರ ನಮಸ್ಕಾರ ನಮಸ್ಕಾರ. ರಾಜ್ ರಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೂವಿ ರಿವ್ಯೂ ಮಾಡ್ತಾ ಇರೋದು ಕೃಷ್ಣಂ ಪ್ರಣಯ ಸಖಿ. ಸೊ ಈ ಮೂವಿನ ನಾನು ನಿನ್ನೆ ಮ್ಯಾಟ್ನಿ ಶೋ ನೋಡಿದೆ. ಬರೋದು ಆಲ್ಮೋಸ್ಟ್ 7 ಆಯಿತು ಮನೆಗೆ. ಹಂಗಾಗಿ ಆ ಟೈಮಲ್ಲಿ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಇವತ್ತು ನಾನು ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಟಾಕಿಂಗ್ ಅಬೌಟ್ ಕೃಷ್ಣಂ ಪ್ರಣಯ ಸಖಿ, ಡೈರೆಕ್ಟೆಡ್ ಬೈ ದಂಡುಪಾಳ್ಯ ಫೇಮ್ ಶ್ರೀನಿವಾಸ್ ರಾಜು ಅವರು, ಹಾಗೆ ಪ್ರೊಡ್ಯೂಸ್ಡ್ ಬೈ ಪ್ರಶಾಂತ್ ಜಿ ರುದ್ರಪ್ಪ ಅವರು, ಆ್ಯಂಡ್ ಸ್ಟಾರಿಂಗ್ ಗೋಲ್ಡನ್ ಸ್ಟಾರ್ ಗಣೇಶ್ ಆ್ಯಂಡ್ ಶರಣ್ಯ ಶೆಟ್ಟಿ, ಮಾಳವಿಕಾ ನಾಯರ್ ಅವರು. ಈ ಫಿಲಮ್ ಬಗ್ಗೆ ನಾನೇನು ಹೇಳಿ, ನಿಮಗೆ ಗೊತ್ತು, ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಆ್ಯಂಡ್ ಒಳ್ಳೆಯ ರಿವ್ಯೂಸ್ ಬರ್ತಾಯಿದೆ, ಆಡಿಯನ್ಸಿಂದ ಒಳ್ಳೆಯ ರಿಯಾಕ್ಷನ್ ಬರ್ತಾಯಿದೆ. ನಾನು ಹೇಳೋದೇನಿದೆ, ಬಟ್ ನನಗೆ ಈ ಸಿನಿಮಾ ನೋಡಿ ಏನು ಅನ್ನಿಸ್ತು ಅಂದರೆ, ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್, ಪೈಸಾ ವಸೂಲ್. ಕೊಟ್ಟಿರೋ ದುಡ್ಡಿಗೆ ಏನೂ ಮೋಸ ಆಗೋಲ್ಲ. ನೀವು ತುಂಬ ಎಂಜಾಯ್ ಮಾಡ್ತೀರಾ ಥಿಯೇಟ್ರೊಳಗೆ, ಖುಷಿಯಾಗಿ ನಗ್ತೀರಾ. ಎಮೋಷ್ನಲ್ ಸೀನ್ಸ್ ಬಂದಾಗ ಸ್ವಲ್ಪ ನೀವು ಫೀಲ್ ಆಗ್ತೀರಾ. ಆ್ಯಂಡ್ ಮೂವಿ ಬಗ್ಗೆ ನಾನು ಹೆಚ್ಚಿಗೆ ಏನು ಪ್ಲಾಟ್ ಬಗ್ಗೆ ಆಗಲಿ, ಸ್ಟೋರಿ ಬಗ್ಗೆ ಆಗಲಿ ಏನೂ ಹೇಳಲ್ಲ. ಯಾಕಂದರೆ ಸಿನಿಮಾ ಟೀಮ್ ಅವ್ರು ಕೂಡ ಟೀಸರ್ ಆಗಲಿ, ಟ್ರೈಲರ್ ಆಗಲಿ ಏನೂ ರಿವೀಲ್ ಮಾಡಿಲ್ಲ. ಯಾವುದೇ ಒಂದು ಗ್ಲಿಮ್ಸ್ ಇಲ್ದಲೇ ಸಾಂಗ್ಸ್ನ ಒಂದು ಇನ್ವಿಟೇಷನ್ ಆಗಿ ವ್ಯೂವರ್ಸ್ಗೆ ಕೊಟ್ಟಿದ್ದಾರೆ ಥಿಯೇಟ್ರಿಗೆ ಬರಲಿ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ನಾನು ಏನೂ ರಿವೀಲ್ ಮಾಡಲ್ಲ. ಇನ್ನೂ ಸಿನಿಮಾ ನೋಡದೇ ಇರೋ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಹಾಗೇ ಇರಲಿ ಅನ್ನೋ ಕಾರಣಕ್ಕೆ. ಬಟ್ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಂದರೆ, ಒಂದು ಸಿಂಪಲ್ ಆಗಿರೋ ಕಥೆನ ಎಷ್ಟು ಸಸ್ಪೆನ್ಸ್ ಆಗಿ, ಸರ್ಪ್ರೈಸಿಂಗ್ ಆಗಿ, ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅನ್ನೋದು ಕೃಷ್ಣಂ ಪ್ರಣಯ ಸಖಿ. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ 8 ಜನ ಟೆಲಿವಿಷನ್ ಆ್ಯಕ್ಟ್ರೆಸ್ ಕೂಡ ಇದ್ದಾರೆ. ಟೋಟಲಿ ಪಿಕ್ಚರಲ್ಲಿ 10 ಜನ ಹೀರೋಯಿನ್ಗಳು. ನಾನು ಮೆನ್ಷನ್ ಮಾಡೋದು ಮರ್ತೋದೆ ಆವಾಗಲೇ. ನೀವು ನೋಡಿದಾಗ ಗೊತ್ತಾಗುತ್ತೆ ನಾನು ಯಾಕೆ 10 ಜನ ಹೀರೋಯಿನ್ಸ್ ಅಂತ ಹೇಳಿದೆ ಅಂತ. ಆ್ಯಂಡ್ ಗಣೇಶ್ ಅವ್ರ ಸಿನಿಮಾ ಅಂದರೆ ನನಗೆ ಚಿಕ್ಕದ್ರಿಂದನೂ ನಾನು ಅವ್ರ ಸಿನಿಮಾಗಳು ನೋಡಿಕೊಂಡು ಬೆಳೆದಿರೋದು. ಐ ಮೀನ್ ಮುಂಗಾರು ಮಳೆ ಪಾರ್ಟ್ 1, ಪಾರ್ಟ್ 2, ಆರೆಂಜ್, ಚಮಕ್, ಮುಗುಳ್ನಗೆ ಎಲ್ಲನೂ ಥಿಯೇಟ್ರಲ್ಲೇ ಹೋಗಿ ನೋಡಿರೋದು ಸಿನಿಮಾಗಳು ನಾನು. ಸೊ ಈ ಸಿನಿಮಾನೂ ನಾನು ತುಂಬ ಇಷ್ಟಪಟ್ಟು, ಆ್ಯಕ್ಚುಲಿ ಟಿಕೆಟು ಸಿಗ್ತಾ ಇರಲಿಲ್ಲ, ಬಟ್ ನನ್ನ ಕಝಿನ್ನು ಬುಕ್ ಮಾಡ್ದೆ. ಆ್ಯಂಡ್ ನಾನು, ನಮ್ಮ ಮಮ್ಮಿ ಮತ್ತು ನನ್ನ ಇನ್ನೊಬ್ಬರು ಕಝಿನ್ ಇದ್ದರು, ಅವರು 3 ಜನ ಹೋಗಿದ್ವಿ. ಸೊ ಫಸ್ಟ್ ರೋನಲ್ಲೇ ಸಿಕ್ಕಿತ್ತು. ಸೊ ಆ ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ನೋಡ್ತಾ ಇದ್ವಿ. ಒಂದು ಕೆಲವು ಕಡೆನೂ ಏನು ಮುಜುಗರ ಅನಿಸಲ್ಲ ನಿಮಗೆ, ಅಲ್ಲಲ್ಲಿ ನಗಿಸ್ತಾ ಹೋಗುತ್ತೆ. ಸೊ ತುಂಬ ಕ್ಲೀನ್ ಕಾಮಿಡಿ ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ಹ್ಯೂಜ್ ಸ್ಟಾರ್ ಕಾಸ್ಟು, ಶಶಿಕುಮಾರ್ ಅವರು, ಆಮೇಲೆ ಶ್ರುತಿ ಮೇಡಮು, ರಂಗಾಯಣ ರಘು ಅವರು, ರಾಮಕೃಷ್ಣ ಸರು, ಆಮೇಲೆ ಸಾಧು ಕೋಕಿಲ ಅವರು, ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾವ್ ಟು ಮೆನ್ಷನ್ ಗಿರಿ ಅವರು. ನಮ್ಮ ಹೋಮ್ ಬ್ಯಾನರ್ ಶ್ರೀಮಂತ ಸಿನಿಮಾನಲ್ಲಿ ಒಂದು ಪಾತ್ರ ಮಾಡಿದರು. ಸೊ ಆ್ಯಂಡ್ ಗಿರಿ ಅವರಿದ್ದ ಕಡೆ ನಗು ಇದ್ದೇ ಇರುತ್ತೆ. ನಮ್ಮ ಸಿನಿಮಾನಲ್ಲೂ ಕೂಡ ತುಂಬಾ ಒಂದು ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡಿದರು ಅವರು. ಸೊ ಈ ಫಿಲಮಲ್ಲಿ ಆ್ಯಂಡ್ ಗಣೇಶ್ ಅವರು ಮತ್ತು ಗಿರಿ ಅವ್ರ ಕಾಂಬಿನೇಷನ್ ಅವಾಗಿಂದನೂ ಸೂಪರ್ ಹಿಟ್. ಅದು ಆಟೋ ರಾಜ ಆಗಿರ್ಬೋದು, ದಿಲ್ ರಂಗೀಲಾ, ಆರೆಂಜ್. ಸೊ ಆ ಕಾಂಬಿನೇಷನ್ ಇಲ್ಲೂ ಕ್ಯಾರಿ ಓವರ್ ಆಗಿದೆ. ಆ್ಯಂಡ್ ಇವನ್ ಸಾಧು ಸರ್ ಅವರು, ಆಮೇಲೆ ಕುರಿ ಪ್ರತಾಪ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸು, ಎಲ್ಲ ಅಲ್ಲಲ್ಲಿ ನಗಿಸ್ತಾ ಹೋಗುತ್ತೆ ನಿಮ್ಮನ್ನು. ಆ್ಯಂಡ್ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ನಿಮ್ಗೆ ತುಂಬ ಕನ್ಫ್ಯೂಸಿಂಗ್ ಅನಿಸುತ್ತೆ, ಬಟ್ ಅದು ಮಾಡಿರೋದೇ ಆಡಿಯನ್ಸ್ನ ಎಂಗೇಜಿಂಗ್ ಆಗಿರೋದಕ್ಕೆ. ಸೊ ನೀವು ಕಣ್ಣು ಮಿಟಕ್ಸ್ದೆ, ರೆಪ್ಪೆ ಮಿಟಕ್ಸ್ದೆ ನೋಡಿದ್ರೆ ಮಾತ್ರ ನಿಮಗೆ ಫಸ್ಟ್ ಹಾಫಲ್ಲಿ ಏನು ಕನ್ಫ್ಯೂಷನ್ ಇದೆಯೋ ಅದು ಸೆಕೆಂಡ್ ಹಾಫಲ್ಲಿ ನಿಮಗೆ ರಿವೀಲ್ ಆಗಿ ಒಂದು ಕ್ಲಾರಿಟಿ ಬರುತ್ತೆ. ಹಾಗಾಗಿ ಸಿನಿಮಾನ ಫಸ್ಟಿಂದನೂ ಲಾಸ್ಟ್ವರೆಗೂ ಚೂರು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗದೆ ನೋಡಿ. ಆವಾಗ ನಿಮಗೆ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಸ್ಟಾರ್ ಕಾಸ್ಟು ತುಂಬಾ ಹ್ಯೂಜ್ ಆಗಿದೆ. ಕೆಲವ್ರನ್ನ ನಾನು ಮೆನ್ಷನ್ ಮಾಡಿದೆ, ಕೆಲವ್ರನ್ನ ನಾನು ಮರ್ತುಬಿಟ್ಟೆ. ಶ್ರೀನಿವಾಸ್ ಮೂರ್ತಿ ಸರು, ಅಶೋಕ್ ಸರು, ಅವರೆಲ್ಲ ನಮ್ಮ ಪೇರೆಂಟ್ಸ್ ಜನ್ರೇಷನ್ ಹೀರೋಗಳು. ಆಮೇಲೆ ಗಣೇಶ್ ಅವರು ನಮ್ಮ ಜನ್ರೇಷನ್ ಹೀರೋ. ಸೊ ಹಾಗಾಗಿ ನನಗೂ, ನಮ್ಮ ಮಮ್ಮಿಗೂ ಮತ್ತು ನನ್ನ ಸಿಸ್ಟರ್ ನನ್ನ ಪಕ್ಕ ಕೂತಿದ್ರು, ಅವ್ರಿಗೂ ಎಲ್ರಿಗೂ ಕನೆಕ್ಟ್ ಆಯಿತು. ಆ ಸಿನಿಮಾ ತುಂಬಾ ಇಷ್ಟ ಆಯಿತು.
ಆ್ಯಂಡ್ ಸಾಂಗ್ಸ್ ಆಡಿಯೋ ಮೇಜರ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಹಾಡೂ ಸಿಚುವೇಶನ್ಗೆ ತಕ್ಕಾಗಿದೆ. ಸ್ಕ್ರೀನ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಡೈರೆಕ್ಟ್ರು. ಆ್ಯಂಡ್ ಪ್ರೊಡ್ಯೂಸರ್ ಅವ್ರ ಬಗ್ಗೆ ಮಾತಾಡಲೇಬೇಕು. ತುಂಬ ಒಳ್ಳೊಳ್ಳೆ ಲೊಕೇಶನ್ಸು ವಿಯೆಟ್ನಾಮಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಸೊ ಇನ್ವೆಸ್ಟ್ ಮಾಡಿ ಇಂಥ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಪ್ರಶಾಂತ್ ಜಿ ರುದ್ರಪ್ಪ ಅವ್ರಿಗೆ, ಹಾಗೆ ಶ್ರೀನಿವಾಸ್ ರಾಜು ಅವ್ರಿಗೆ, ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ. ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಕೊಂಬರೋ ಒಂದು ತಾಕತ್ತಿರೋದೆ ಅವ್ರಿಗೆ. ಆ್ಯಂಡ್ ಸೊ ಹೀಗೆ ಕನ್ನಡ ಚಿತ್ರರಂಗದ ಎಲ್ಲ ಸಿನಿಮಾಗಳು ಇದೇ ಥರ ಓಡ್ತಾ ಇರಲಿ, ಎಲ್ಲದಕ್ಕೂ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಕೃಷ್ಣಂ ಪ್ರಣಯ ಸಖಿ ಒಂಥರ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಕೃಷ್ಣಂ ಪಾರಾಯಣಂ ಅನ್ನಂಗೆ ಆಗೋಗಿದೆ. ನೆನ್ನೆಯಿಂದ ಮೂವಿ ಗುಂಗಲ್ಲೇ ಇದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರ್ಯಾರು ಸಿನಿಮಾ ನೋಡಿದ್ದೀರೋ ಅವ್ರು ಇನ್ನೊಂದು ಸಲ ಹೋಗಿ ನೋಡಿ, ನಾನು ಹೋಗ್ತೀನಿ. ಆ್ಯಂಡ್ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ತುಂಬಾ ಒಳ್ಳೆಯ ಸಿನಿಮಾ ಇದು. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜ್ ರಕ್ಷಿತ್ ಯೂಟ್ಯೂಬ್ ಚಾನಲ್. ಅಭಿನಯ ಅಧಿಪತಿಯ ಅಭಿಮಾನಿಯಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಔಟ್ರೋನು ನಾನು ಗಣೇಶ್ ಅವ್ರ ಸ್ಟೈಲಲ್ಲೇ ಮಾಡಿಬಿಡ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.